ನಮಸ್ತೆ ಸ್ನೇಹಿತರೆ. ನಾವು ಬೆಂಗಳೂರಿನಿಂದ ನೆಲಮಂಗಲ ಹೋಗುವಾಗ ದಾಸನಪುರ ಅದರ ಬಲಭಾಗದಲ್ಲಿ ಮಾಕಳಿ ಅಂತ ಒಂದು ಬಸ್ ಸ್ಟಾಪ್ ಇದೆ. ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಬಲಭಾಗದಿಂದ 3 ಕಿಲೋಮೀಟರ್ ಒಳಗಡೆ ಹೋದರೆ ಆಲೂರು ಅಂತ ಗ್ರಾಮ ಬರುತ್ತೆ. ಅಲ್ಲಿ ವಿಪಶನ ಧ್ಯಾನ ಕೇಂದ್ರ ಇದೆ. ವಿಪಶನ ಧ್ಯಾನ ಕೇಂದ್ರಕ್ಕೆ ನೀವು ಹೋಗುವಾಗ ಮೊದಲು ಅವರ ವೆಬ್ಸೈಟ್ನಲ್ಲಿ dhammapapula.org ಅಂತೇಳಿ ಅಥವಾ ಬೆಂಗಳೂರು ವಿಪಶನ ಧ್ಯಾನ ಕೇಂದ್ರ ಅಂತೇಳಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಅವರ ವೆಬ್ಸೈಟ್ ಸಿಗುತ್ತೆ. ಅಲ್ಲಿ ನೀವು ಲಾಗಿನ್ ಆಗಿ ರಿಜಿಸ್ಟರ್ ಮಾಡಿ ಯಾವ ದಿನ ಹೋಗಬೇಕು, ಯಾವ ತಿಂಗಳು ಅನ್ನೋದನ್ನು ನಿರ್ಧಾರ ಮಾಡಿ ನೀವು ಕನ್ಫರ್ಮ್ ಮಾಡಿ ಹೋಗಬೇಕು. ವಿಪಶನ ಧ್ಯಾನ ಅಂತ ಹೇಳಿದ್ರೆ ವಿಶೇಷ ಪಶ್ಯಂತು ದರ್ಶನ ಅಂತ. ಅಂದರೆ ಇದನ್ನು ಬುದ್ಧ ಪರಿಚಯಿಸ್ತಾರೆ. ಸನಾತನ ಧರ್ಮದಲ್ಲಿ ಭಾಳ ದೊಡ್ಡ ಋಷಿಮುನಿಗಳು ಇದನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ನಮ್ಮ ಅಸ್ತಿತ್ವವನ್ನು, ನಮ್ಮ ಅರಿವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ನಮ್ಮ ಪ್ರಾಣ ಸಂಚಾರ, ನಮ್ಮ ದೇಹದ ಸೂಕ್ಷ್ಮತೆಯನ್ನು ನಾವು ಅರಿವಿಗೆ ತಂದುಕೊಳ್ಳೋಕ್ಕಾಗಿ ನಮ್ಮನ್ನು ನಾವು ದರ್ಶನ ಮಾಡುವುದು ಹೇಗೆ ಅಂಥೇಳಿ ಆನಾಪಾನ ಉಸಿರಾಟ ಮಾಡುವುದು, ಉಸಿರನ್ನು ಬಿಡುವುದನ್ನು ವಿಶೇಷವಾಗಿ ಗಮನಿಸುವಂಥ ಒಂದು ಸರಳವಾದಂಥ ಒಂದು ತಂತ್ರ. ಯಾವುದೇ ಮಂತ್ರ, ಯಾವುದೇ ಕಠಿಣವಾದ ಆಸನಗಳು, ಯಾವುದೇ ಅಲ್ಲಿ ಕಂಡೀಷನ್ಸ್ ಇಲ್ಲ. ತುಂಬ ಸರಳವಾಗಿ 10 ದಿನ ನೀವು ವಸತಿ ಸಹಿತವಾಗಿ ಸಾತ್ವಿಕವಾದ ಆಹಾರಗಳು, ಬೆಳಗ್ಗೆ ಮಧ್ಯಾಹ್ನ ಮುದ್ದೆ, ಚಪಾತಿ, ಸಾತ್ವಿಕವಾದ ತರಕಾರಿ ಆಹಾರ ಪದಾರ್ಥಗಳಿರುತ್ತೆ. ಸಂಜೆಗೆ ಜ್ಯೂಸ್ ಇರುತ್ತೆ ಮತ್ತು ಸ್ನ್ಯಾಕ್ಸ್ ಇರುತ್ತೆ. ಮನ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ಉಚಿತವಾಗಿ ಸತ್ಯನಾರಾಯಣ ಗೋಯಂಕ ಅನ್ನೋ ಒಬ್ಬರು ಉದ್ಯಮಿ ಇದನ್ನು ಬೆಂಗಳೂರಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮೌಂಟ್ ಅಬು ಗುಜರಾತಲ್ಲಿ ಅದು ಒಂದೊಂದು ಸಂಸ್ಥೆ ಇದೆ. ಅವರು ಉಚಿತವಾಗಿ ಕೊಟ್ಟಿದ್ದಾರೆ ಅಂತೇಳಿ ನಾವು ಹಾಗೆ ಬರೋ ಹಾಗಿಲ್ಲ. ನಮ್ಮ ಯಥಾಶಕ್ತಿ ನಾವು ಆ ಒಂದು ಸೇವೆ 10 ಜನಗಳಿಗೆ ಸೇರಬೇಕು ಅನ್ನೋ ದೃಷ್ಟಿಕೋನದಿಂದ ಅದನ್ನು ಬೆಳೆಸಬೇಕು ಅಂತೇಳಿ ನಾವೇನಾದರೂ ಅದಕ್ಕೆ ನಮ್ಮ ಯಥಾಶಕ್ತಿ ನಾವು ಸಹಾಯವನ್ನು ಮಾಡಬೇಕು. ನಾವು ಎಷ್ಟು ಹಣ ಕೊಡ್ತೀವಿ ಅನ್ನೋದು ಅಲ್ಲಿ ಎಲ್ಲೂ ಲೆಕ್ಕಕ್ಕೆ ಬರೋದಿಲ್ಲ. ಅಲ್ಲೊಂದು ದಾನ ಪಾತ್ರೆ ಇಟ್ಟಿರ್ತಾರೆ, ಅಲ್ಲಿಗೆ ನೀವು ಹಾಕಿ ಬರ್ಬೋದು. ನೀವು ಎಷ್ಟು ರೂಪಾಯಿ ಹಾಕ್ತೀರಾ ಅನ್ನೋದು ಅಲ್ಲಿ ಗೊತ್ತಾಗೋದಿಲ್ಲ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ವಿಭಾಗ ಇದೆ. ಉಳ್ಕೊಳ್ಳೋಕ್ಕೂ ಬೇರೆ ವಿಭಾಗ, ಅವರ ಧ್ಯಾನಕ್ಕೆ ಕೂತ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಬೇರೆ ಬೇರೆ. ನಿಮಗೆ ಒಂದು ಸೀಟನ್ನು ಅವರು ನಿರ್ಧಾರ ಮಾಡಿ ಮೊದಲನೇ ದಿನ ಕೊಡ್ತಾರಲ್ಲ, ಕೊನೆಯ ದಿನದವರೆಗೂ ನೀವು ಅಲ್ಲೇ ಕೂತ್ಕೋಬೇಕು, ಅಲ್ಲೇ ಧ್ಯಾನ ಮಾಡಬೇಕು. ಬೆಳಗ್ಗೆ ತಿಂಡಿ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಊಟ, ಸಂಜೆ ಕಾಫಿ, ಸ್ನ್ಯಾಕ್ಸ್ ಇರುತ್ತೆ. ಉಳಿದಂತೆ ಧ್ಯಾನ ಯಾವುದೇ ನಿಮಗೆ ವಿಶೇಷವಾದಂಥ ತುಂಬ ಕಷ್ಟಪಡುವಂಥ ಕೆಲಸನೇ ಇಲ್ಲ ರೀ. ಸರಳವಾಗಿ ನಿಮ್ಮ ಪ್ರಾಣವಾಯುವನ್ನು ಗಮನಿಸುವಂಥ ಒಂದು ಕ್ರಿಯೆ. ಅದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅಥವಾ ಹಿಂದಿ ಭಾಷೆಯಲ್ಲಿ ಪ್ರವಚನಗಳಿರುತ್ತೆ. ಸಂಜೆ ಮೇಲೆ ಅದನ್ನು ಕೇಳ್ಬೋದು. ಅದರ ಜೊತೆಗೆ ನೀವು ಅಲ್ಲಿ ಹೋದಾಗ ಏನು ಭಾಳ ವ್ಯತ್ಯಾಸ ಅಂತ ಹೇಳಿದ್ರೆ, ನೀವು ಫೋನಲ್ಲಿ ಮಾತಾಡೋಂಗಿಲ್ಲ. ನೀವು ಸುಮ್ಮನೆ ಇರೋಕ್ಕನ್ನ ಕಲಿಯೋಕ್ಕೆ ಹೋಗೋದೇ ವಿಪಶನ. ನೀವು ಫೋನನ್ನು ಅಲ್ಲಿ ವ್ಯವಸ್ಥೆಗೆ, ಆಡಳಿತ ವ್ಯವಸ್ಥೆಗೆ ಕೊಟ್ಟೋಗ್ಬಿಟ್ರೆ 10 ದಿನಗಳ ಕಾಲ ನಿಮಗೆ ಫೋನನ್ನು ಅವರು ಕೊಡೋದಿಲ್ಲ. ಯಾರ ಜೊತೆಗೆ ಮಾತು, ಒಬ್ಬರಿಗೊಬ್ಬರಿಗೆ ಚರ್ಚೆನೇ ಇಲ್ಲ. ಮೌನವಾಗಿ, ಆರ್ಯ ಮೌನ ಅಂತ ಹೇಳ್ತೀವಿ, ನೊಬಿಲ್ ಸೈಲೆನ್ಸ್ ಅಂತ. ಅಂದರೆ ಏನೂ ಮಾತಾಡದೆ ನೀವು ಸುಮ್ಮನೆ ತೆಪ್ಪಗಿರೋದೇ ವಿಪಶನ. ನಿಮ್ಮನ್ನು ನೀವು ಗಮನಿಸೋದು, ಪ್ರಕೃತಿ ಜೊತೆಗೆ ಸೂಕ್ಷ್ಮತೆಯನ್ನು, ಅರಿವನ್ನು ಬೆಳೆಸ್ಕೊಳ್ಳೋದು. ಅಂದರೆ ನಮ್ಮೊಳಗಿನ ನಾವು, ನನ್ನ ದೇಹ, ನನ್ನ ಪ್ರಾಣ ಹೇಗಿದೆ, ನನ್ನ ಉಸಿರಾಟ ಹೇಗಿದೆ ಅನ್ನೋದು ಅರಿವನ್ನು, ನನ್ನ ಅಸ್ತಿತ್ವವನ್ನು ನಾವು ಕಂಡುಕೊಳ್ಳೋದ್ರಿ. ಇವತ್ತು ಕಾರ್ಪೊರೇಟಲ್ಲಿ ಯುವಕ ಯುವತಿಯರು ತಟ್ಟೆಗೆ ಏನು ಹಾಕಿರ್ತಾರೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ತುಂಬಿಸ್ಕೋತಾ ಇರ್ತಾರೆ. ಅಂದರೆ ಅನುಭವಿಸಿ ಜೀವನಾನುಭವ ಇಲ್ಲದಲೇ ನಾವು ಬದುಕ್ತಾ ಇದ್ದೀವಿ. ಇದ್ದು ಸತ್ತಂತೆ ಇದ್ದೀವಿ. ನಾವು ಕ್ಷಣ ಕ್ಷಣವೂ ಬದುಕಬೇಕು. ಕ್ಷಣ ಕ್ಷಣವೂ ಪ್ರಕೃತಿ ಸೂಕ್ಷ್ಮತೆಗಳನ್ನು, ಇಲ್ಲಿನ ಸಂವೇದನೆಗಳನ್ನು ನಾವು ಅರ್ಥೈಸ್ಕೋಬೇಕು. ಅಂದರೆ ನಮ್ಮ ದೇಹ ಟ್ಯೂನಿಂಗ್ ಆಗಬೇಕು. ನಮ್ಮ ದೇಹ ಟ್ಯೂನಿಂಗ್ ಆಗಲಿಕ್ಕೆ, ಮನಸ್ಸು ಸರಳವಾಗಿ ನಿರಾಳವಾಗಿರಲಿಕ್ಕೆ ಅತ್ಯಂತ ಸರಳವಾದಂಥ ಮಾರ್ಗ ಯಾವುದಾದರೂ ಒಂದು ಪ್ರಪಂಚದಲ್ಲಿ ಇದೆ ಅಂತ ಆದರೆ ಅದು ವಿಪಶನ ಧ್ಯಾನ. ನಿಮಾನ್ಸ್ನಲ್ಲಿ ಅದಕ್ಕೆ ಒಂದು ವಿಶೇಷವಾದಂಥ ಸಂಶೋಧನೆ ಒಂದು ವಿಭಾಗವನ್ನೇ ಮಾಡಿದ್ದಾರೆ. ಯಾರು ವಿಪಶನ ಧ್ಯಾನವನ್ನು ಮಾಡ್ತಾನೆ ಅವನ ಬುದ್ಧಿಮತ್ತೆ ಮತ್ತು ಅವನ ಕ್ರಿಯಾಶಕ್ತಿ ಬಹಳ ಚೈತನ್ಯದಾಯಕವಾಗಿರುತ್ತೆ. ಅವನಿಗೆ ವಿಶೇಷವಾದಂಥ ಒಂದು ಅವನಿಗೆ ರೆಸಿಸ್ಟೆನ್ಸು, ಅಂದರೆ ಅವನಿಗೆ ಶಕ್ತಿ ಇರುತ್ತೆ ಅಂತೇಳಿ ಹೇಳ್ತಾರೆ. ಎಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಬೋದು. ಯಾವ ಆಚರಣೆಯವರಾಗಲಿ, ಯಾವ ಧರ್ಮದವರಾಗಲಿ, ಯಾವುದೇ ಕಟ್ಟುಪಾಡುಗಳಿಲ್ಲದೆ ನಿರಾಳವಾಗಿ ಸರಳವಾಗಿ ಮಾಡೋದೇ ವಿಪಶನ.
ಹಾಗಾಗಿ ಸ್ನೇಹಿತರೆ, ಇದು ಒಂದು ಅರ್ಥದಲ್ಲಿ ಎರಡನೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಬರೋದು ಅಂತೀವಲ್ಲ, ಮತ್ತೊಂದು ಸಲ ತಾಯಿ ಗರ್ಭದಲ್ಲಿ ಹುಟ್ಟು ಬಂದಂತಹ ಅನುಭವ ರೀ. ಇಡೀ ನಮ್ಮ ದುಶ್ಚಟಗಳು, ನಮ್ಮ ಯೋಚನೆಗಳು, ನಮ್ಮ ಕನಸು ಮೇಲೋಗರುಗಳು ಏನೇನಿರ್ತವೆ ಅವೆಲ್ಲ ಉಕ್ಕುತ್ತವೆ. 2ನೇ ದಿನ 3ನೇ ದಿನ ಆದಾಗ ನಮಗೆ ಬೇಡದಿರೋಂಥ ಹಳೆಯ ಪೂರ್ವದ ಸಂಸ್ಕಾರದ ಯೋಚನೆಗಳೆಲ್ಲ ಬರ್ತವೆ. ಅವೆಲ್ಲ ಬರಬೇಕು. ಅದು ಕಾದು 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 ಹುಕ್ಕಿ ಈ ಕಲ್ಮಶಗಳೆಲ್ಲ ಆಚೆಗೆ ಚೆಲ್ಲಿ ತಿಳಿಯಾಗುತ್ತಲ್ಲ ಮನಸ್ಸು, ಹಂಗೆ 5 ಮತ್ತು 6ನೇ ದಿನದಿಂದ ತಿಳಿಯಾಗ್ತಾ ಬರುತ್ತೆ. ಆ ತಿಳಿಯಾದಷ್ಟು ನಾವು ಹಗುರವಾಗ್ತಾ ಹೋಗ್ತೀವಿ. ಭೂಮಿ ಮೇಲೆ ಪ್ರತಿಯೊಂದು ಸಣ್ಣ ಸಣ್ಣ ಜೀವಗಳು ಓಡಾಡೋದು, ಸಣ್ಣ ಸಣ್ಣ ಹೂವುಗಳು, ಗಾಳಿ, ಸ್ಪರ್ಶ ಎಲ್ಲ ಪಂಚಭೂತಗಳು ನಮ್ಮ ಅರಿವಿಗೆ ಬರ್ತವೆ. ಅದೇ ವಿಶೇಷ. ನೀವು ಧ್ಯಾನ ತಪಸ್ಸು ಮಾಡೋದಲ್ಲರಿ, ಪ್ರಕೃತಿಗೆ ನಾವು ಹೊಂದ್ಕೊಂಡು ಇರೋದು ಹೇಗೆ ಅನ್ನೋದನ್ನೇ ಈ ವಿಪಶ್ಯನ ಕಲಿಸುತ್ತೆ. ಹಾಗಾಗಿ ಒಂದು ಸಲ ಈ ಅನುಭವನ ತಗೊಳ್ಳಿ, ವೆಬ್ಸೈಟಿಗೆ ಹೋಗಿ ರಿಜಿಸ್ಟರ್ ಮಾಡಿ, ಸಂಸ್ಥೆಯನ್ನು ನಿಮ್ಮ ಯಥಾಶಕ್ತಿ ನೀವು ಬೆಳೆಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜಯ ಗುರುದತ್ತ.